ನಿವೃತ್ತ ಐಪಿಎಸ್ ಅಧಿಕಾರಿ ಓಂ ಪ್ರಕಾಶ್ ಅವರ ಕೊಲೆಯನ್ನ ಅವರ ಪತ್ನಿ ಯಾವ ರೀತಿ ಪ್ಲಾನ್ ಮಾಡಿದ್ರು, ಹಾಗಿದ್ರೆ ಆ ಒಂದು ಟೈಮ್ ಲೈನ್ ಯಾವ ತರ ಆಯಿತು, ಯಾವೆಲ್ಲ ಆಯುಧಗಳು ಯಾವೆಲ್ಲ ಒಂದು ವಸ್ತುಗಳಿಂದ ಅವರ ಹತ್ಯೆಗೆ ಅವರು ಪ್ಲಾನ್ ಮಾಡಿದ್ರು ಅಂತ ನಾವು ನೋಡ್ತಾ ಹೋದ್ರೆ ಓಂ ಪ್ರಕಾಶ್ ಅವರ ಹತ್ಯೆಗೂ ಮುನ್ನ ಖಾರದ ಪುಡಿಯನ್ನ ಅವರಿಗೆ ಎರಚಿರೋದು ಈಗ ಪತ್ತೆ ಆಗಿದೆ. ಪೊಲೀಸರು ಆ ಒಂದು ವಿಷಯವನ್ನ ಅವರು ತನಿಖೆ ವೇಳೆ ಪತ್ತೆ ಮಾಡಿದ್ದಾರೆ. ಅದಾದ್ಮೇಲೆ ಚಾಕುವಿನಿಂದ 8 ರಿಂದ 10 ಬಾರಿ ಚುಚ್ಚಿ ಅವ್ರನ್ನ ಕೊಲೆ ಮಾಡಿರೋ ಬಗ್ಗೆ ಕೂಡ ಪೊಲೀಸರಿಗೆ ಇದೀಗ ಮಾಹಿತಿ ಲಭ್ಯವಾಗಿದೆ. ಇನ್ನು ಘಟನಾ ಸ್ಥಳದಲ್ಲಿ ಖಾರದ ಪುಡಿ ಇರೋದು FSL ತಂಡದಿಂದ ದೃಢವಾಗಿದೆ. ಅಂದ್ರೆ ಆ ಒಂದು ಜಾಗದಲ್ಲಿ ಖಾರದ ಪುಡಿ ಎರಚಿದ್ದಾರೆ ಹಾಗೂ ಆ ಒಂದು ಅಂಶ ಏನಿದೆ ಅದು ನೆಲದಲ್ಲಿ ಸಿಕ್ಕಿರೋದು FSL ತಂಡದಿಂದ ಇದೀಗ ಬಹಿರಂಗವಾಗಿದೆ. ಇನ್ನು ಘಟನಾ ಸ್ಥಳದಲ್ಲಿ 2 ಚಾಕು ಜೊತೆಗೆ 1 ಬಾಟಲ್ ಪತ್ತೆ ಆಗಿದೆ. ಸೊ 2 ಚಾಕುವನ್ನ ಹಾಗೂ 1 ಬಾಟಲ್ ಅನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಮಗಳು ಹಾಗೂ ತಾಯಿ ಇಬ್ಬರಿಂದಲೂ ಕೂಡ ಈ ಕೊಲೆ ನಡೆದಿರುವಂತಹ ಶಂಕೆಯನ್ನ ಮೇಲ್ನೋಟಕ್ಕೆ ಪೊಲೀಸರು ಈಗ ವ್ಯಕ್ತಪಡಿಸ್ತಾ ಇರೋದು. 2 ಚಾಕು ಹಾಗೂ 1 ಬಾಟಲ್ ಅನ್ನ ಈಗಾಗಲೇ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಚಾಕು ಮತ್ತು ಬಾಟಲ್ ಮೇಲೆ ಯಾರ ಫಿಂಗರ್ ಪ್ರಿಂಟ್ ಇದೆ, ಇದು ವೆರಿ ಇಂಪಾರ್ಟೆಂಟ್. ಯಾರ ಫಿಂಗರ್ ಪ್ರಿಂಟ್ ಇದೆ ಅನ್ನೋದರ ಕುರಿತಾಗೂ ಕೂಡ ಪೊಲೀಸರು ಇದೀಗ ಅಂದ್ರೆ FSL ಟೀಮ್ ಇದರ ಪರಿಶೀಲನೆಯನ್ನ ನಡೆಸುತ್ತೆ. ಇನ್ನು ಕೊಲೆ ಮಾಡಿದ ಬಳಿಕ ಡೆಡ್ ಬಾಡಿಯನ್ನ ಬೆಡ್ಶೀಟ್ ನಲ್ಲಿ ಪಲ್ಲವಿಯವರು ಸುತ್ತಿಟ್ಟಿದ್ರು. ಸೊ ಇವೆಲ್ಲವೂ ಕೂಡ ಪೊಲೀಸರಿಗೆ ಮೇಲ್ನೋಟಕ್ಕೆ ಕಂಡು ಬರ್ತಿರುವಂತಹ ಒಂದು ಅಂಶ. ಹಾಗೂ ಇದರ ಕುರಿತಾಗಿ ಈಗಾಗಲೇ 2 ಚಾಕು ಹಾಗೂ 1 ಬಾಟಲ್ ಅನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ಆ ಬಾಟಲ್ ಯಾವುದಕ್ಕೆ ಯೂಸ್ ಆಯಿತು, ಆ ಚಾಕು ಮೇಲಿರುವಂತಹ ಫಿಂಗರ್ ಪ್ರಿಂಟ್ ಯಾರ್ದು, ಇದೆಲ್ಲವೂ ಕೂಡ ಮುಂದಿನ ಹಂತದಲ್ಲಿ FSL ಟೀಮ್ ಹಾಗೂ ಫೊರೆನ್ಸಿಕ್ ಟೀಮ್ ಒಂದು ತನಿಖೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಯಾರ ಫಿಂಗರ್ ಪ್ರಿಂಟ್ ಇತ್ತು ಅನ್ನೋದನ್ನ ಅವರು ದೃಢಪಡಿಸ್ತಾರೆ. ಈಗ ಸದ್ಯಕ್ಕೆ ಸಿಕ್ತಿರುವಂತಹ ಮಾಹಿತಿ ಪ್ರಕಾರ ಮಾಜಿ ಅಂದ್ರೆ ನಿವೃತ್ತ IPS ಅಧಿಕಾರಿ ಓಂ ಪ್ರಕಾಶ್ ಅವರ ಮುಖಕ್ಕೆ ಖಾರದ ಪುಡಿಯನ್ನ ಎರಚಿ ನಂತರ 8 ರಿಂದ 10 ಬಾರಿ ಕುತ್ತಿಗೆ, ಎದೆ, ಹೊಟ್ಟೆ ಈ ಭಾಗಕ್ಕೆ ಚುಚ್ಚಿ ಸ್ವತಃ ಅವರ ಪತ್ನಿನೇ ಭೀಕರವಾಗಿ ಕೊಲೆ ಮಾಡಿದ್ದಾರೆ. ಹಾಗೂ ಘಟನಾ ಸ್ಥಳದಿಂದ ಪೊಲೀಸರು 2 ಚಾಕು ಹಾಗೂ 1 ಬಾಟಲ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಹಾಗೂ ಈ ಒಂದು ತನಿಖೆ ಅಂದ್ರೆ ಯಾವ ಒಂದು ಆಂಗಲ್ ಅಲ್ಲಿ ಈ ಒಂದು ಕೊಲೆ ಆಯಿತು, ಯಾತಕ್ಕಾಗಿ ಕೊಲೆ ಆಯಿತು, ಇದೆಲ್ಲವೂ ಕೂಡ ಪೊಲೀಸರ ಮುಂದಿನ ಹಂತದ ತನಿಖೆಯಲ್ಲಿ ಗೊತ್ತಾಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.